ಮುಂಚೆ ನಂಗೆ ಏನಂದ್ರೂ ಏನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಶೇರ್ ಮಾರ್ಕೆಟಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು, ಹೆಂಗೆ ಏನು ಅಂತ ನಂಗೆ ಎಲ್ಲ ಗೊತ್ತಾಯಿತು. ನಾವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಹೌಸ್ ವೈಫ್ ಆಗಿರೋರಿಗೆ ಇದೊಂದು ಗುಡ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನಮ್ಮ TD ಅಕಾಡೆಮಿಗೆ ಹೋಗಿ ಕೋರ್ಸಸ್ಸನ್ನು ತಗೊಂಡು ಅರ್ಥ ಮಾಡಿಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇತ್ತೀಚೆಗೆ ದೇಶದಲ್ಲಿ ಅಲ್ಲಲ್ಲಿ ರೈಲ್ವೆ ದುರಂತಗಳು ಹೆಚ್ಚಾಗ್ತಾ ಇವೆ. ಇದರ ನಡುವೆ ಈಗ ಉತ್ತರ ಪ್ರದೇಶದಲ್ಲಿ ಘನಘೋರ ದುರಂತವೊಂದು ಜಸ್ಟ್ ಮಿಸ್ ಆಗಿದೆ. ಕಾನ್ಪುರದಲ್ಲಿ ಅದೃಷ್ಟವಶಾತ್ ದೊಡ್ಡ ಟ್ರೈನ್ಗೆ ಅಪಘಾತ ಮಿಸ್ ಆಗಿದೆ. ಅದರಲ್ಲಿ ಉಗ್ರ ಕೃತ್ಯದ ಶಂಕೆ ವ್ಯಕ್ತ ಆಗ್ತಾ ಇದೆ. ಪ್ರಯಾಗ್ ರಾಜ್ನಿಂದ ಹರಿಯಾಣದ ಭಿವಾನಿಗೆ ಸಂಚರಿಸ್ತಾ ಇದ್ದ ಕಲಿಂದಿ ಎಕ್ಸ್ಪ್ರೆಸ್ ರೈಲ್ವೆ ಟ್ರ್ಯಾಕ್ ಮೇಲೆ ಅನಿಲ ತುಂಬಿದ್ದ LPG ಸಿಲಿಂಡರ್ ಅನ್ನು ಇಡಲಾಗಿತ್ತು. ಜೊತೆಗೆ ಪೆಟ್ರೋಲ್ ಬಾಟಲ್ಗಳನ್ನು ಇಡಲಾಗಿತ್ತು. ರೈಲು ಸಿಲಿಂಡರ್ಗೆ ಡಿಕ್ಕಿ ಹೊಡೆದಿದ್ರೂ ಕೂಡ ಅದೃಷ್ಟಕ್ಕೆ ಅದು ಸ್ಫೋಟ ಆಗಿಲ್ಲ. ಹೀಗಾಗಿ ದೊಡ್ಡ ಅನಾಹುತವೊಂದು ಜಸ್ಟ್ ಮಿಸ್ ಆಗಿದೆ. ಟ್ರ್ಯಾಕ್ ಮೇಲೆ ಅನುಮಾನಾಸ್ಪದ ವಸ್ತುಗಳನ್ನು ಗಮನಿಸಿದ ಟ್ರೈನ್ನ ಡ್ರೈವರ್ ಅಥವಾ ಲೋಕೋ ಪೈಲಟ್ ಬ್ರೇಕ್ ಅಪ್ಲೈ ಮಾಡಿದ್ದಾರೆ. ಆದರೂ ಟ್ರೈನ್ ಸಿಲಿಂಡರ್ಗೆ ಅಪ್ಪಳಿಸಿ ಆಮೇಲೆ ನಿಂತುಕೊಂಡಿದೆ. ಈ ಘಟನೆ ಬಗ್ಗೆ ಮಾಹಿತಿ ಪಡೆದ ಕಾನ್ಪುರ ಪೊಲೀಸರು ಹಾಗೂ ಭಯೋತ್ಪಾದನಾ ನಿಗ್ರಹ ದಳ ಸ್ಥಳಕ್ಕೆ ದೌಡಾಯಿಸಿದರು. ಈ ವೇಳೆ ಸಿಲಿಂಡರ್ ಜೊತೆಗೆ ಪೆಟ್ರೋಲ್ ಬಾಟಲ್ ಮತ್ತು ಮ್ಯಾಚ್ ಬಾಕ್ಸ್ ಕೂಡ ಸಿಕ್ಕಿದ್ದು ಪೊಲೀಸರು ಅದನ್ನು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಕಾನ್ಪುರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಇಬ್ಬರನ್ನ ವಶಕ್ಕೆ ಪಡೆದು ತನಿಖೆ ನಡೆಸಲಾಗ್ತಾ ಇದೆ. ಪ್ರಕರಣ ಸೀರಿಯಸ್ ಆಗ್ತಿದ್ದ ಹಾಗೆ ನೇರವಾಗಿ NIA ಎಂಟ್ರಿ ಆಗಿದೆ. ರಾಷ್ಟ್ರೀಯ ತನಿಖಾ ದಳ NIAನ 5 ಅಧಿಕಾರಿಗಳ ತಂಡ ಸ್ಥಳಕ್ಕೆ ರವಾನೆಯಾಗಿದೆ. ಟ್ರೈನನ್ನು ಸ್ಫೋಟಿಸೋ ಉಗ್ರ ಉದ್ದೇಶದೊಂದಿಗೆ ಈ ಕೃತ್ಯ ಆಗಿರೋ ಶಂಕೆ ಇದೆ. ಈ ಶಂಕೆ ಮೂಡಿರುವುದು ಕೇವಲ ಸಿಲಿಂಡರ್, ಪೆಟ್ರೋಲ್, ಮ್ಯಾಚ್ ಬಾಕ್ಸ್ ಟ್ರ್ಯಾಕ್ ಮೇಲೆ ಪತ್ತೆಯಾಗಿರೋದ್ರಿಂದ ಮಾತ್ರ ಅಲ್ಲ, ಇದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ. ಇತ್ತೀಚೆಗಷ್ಟೇ IS ಉಗ್ರ ಸಂಘಟನೆ ಬೆಂಬಲ ಹೊಂದಿರೋ ಫರ್ಹತುಲ್ಲಾ ಘೋರಿ ಅನ್ನೋ ಉಗ್ರ ಭಾರತದಾದ್ಯಂತ ರೈಲ್ವೆ ನೆಟ್ವರ್ಕ್ಗಳನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸೋಕೆ ಸ್ಲೀಪರ್ ಸೆಲ್ಗಳಿಗೆ ಕರೆ ಕೊಟ್ಟಿದ್ದ. ಈ ವಿಚಾರವನ್ನು ಗುಪ್ತಚರ ಅಧಿಕಾರಿಗಳು ಬಯಲಿಗೆಳೆದಿದ್ದು ಕಟ್ಟೆಚ್ಚರ ಸಾರುವಂತೆ ಸೂಚಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದು, ನಾನು ಭಾರತ ಸರ್ಕಾರವನ್ನು ಅಲ್ಲಾಡಿಸ್ಬಿಡ್ತೀನಿ ಅಂತ ಉಗ್ರ ಶಪಥ ಮಾಡಿದ್ದ. ಅಲ್ಲದೆ ಭಾರತದಲ್ಲಿ ಪೆಟ್ರೋಲಿಯಂ ಪೈಪ್ಲೈನ್ಸ್ ಮತ್ತು ಹಿಂದೂ ನಾಯಕರ ಟಾರ್ಗೆಟ್ ಮಾಡೋ ಪ್ಲಾನ್ ಬಗ್ಗೆ ಕೂಡ ಹೇಳಿಕೊಂಡಿದ್ದ. ಭಾರತ ಸರ್ಕಾರ ಜಾರಿ ನಿರ್ದೇಶನಾಲಯ ED ಮತ್ತು NIA ಮೂಲಕ ಭಾರತದಲ್ಲಿರೋ ಉಗ್ರರ ಆಸ್ತಿಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ, ಅವ್ರನ್ನ ವೀಕ್ ಮಾಡ್ತಾ ಇದೆ ಅಂತ ಹೇಳಿದ್ದ. ಸುಮಾರು 3 ವಾರಗಳ ಹಿಂದೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಈ ವಿಡಿಯೋ ರಿಲೀಸ್ ಆಗಿತ್ತು. ಅದನ್ನು ಗುಪ್ತಚರ ಅಧಿಕಾರಿಗಳು ಪತ್ತೆ ಹಚ್ಚಿ ಅಲರ್ಟ್ ಮಾಡಿದರು. ಈ ಬೆನ್ನಲ್ಲೇ ಈಗ ರೈಲ್ವೆ ಟ್ರ್ಯಾಕ್ನಲ್ಲಿ ಇಂತಹ ಅಪಾಯಕಾರಿ ವಸ್ತುಗಳನ್ನು ಇಡಲಾಗಿದೆ. ಅಂದಹಾಗೆ ಈ ಫರ್ಹತುಲ್ಲಾ ಘೋರಿ ಅನ್ನೋ ಈ ಕ್ರಿಮಿ ಭಾರತದ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿದ್ದಾನೆ. ಈ ಹಿಂದೆ ಭಾರತದಲ್ಲಿ ದೊಡ್ಡ ದೊಡ್ಡ ದಾಳಿಗಳನ್ನು ನಡೆಸಿ ಹಲವಾರು ಜನರ ಜೀವ ತೆಗೆದಿದ್ದ. ಅಷ್ಟೇ ಇತ್ತೀಚೆಗೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಈತನೇ ಬೀಜ ಬಿತ್ತಿದ್ದ ಅನ್ನೋ ಆರೋಪ ಕೂಡ ಇದೆ. ಈತ ಭಾರತದಾದ್ಯಂತ ರೈಲ್ವೆ ನೆಟ್ವರ್ಕ್ ಅನ್ನು ಟಾರ್ಗೆಟ್ ಮಾಡಿ ಆರಾಮಾಗಿ ದೊಡ್ಡ ಪ್ರಮಾಣದಲ್ಲಿ ಜನರ ಜೀವ ತೆಗೆಯಬಹುದು ಅಂತ ಸ್ಕೀಮ್ ಹಾಕೊಟ್ಟಿದ್ದ ತನ್ನ ಉಗ್ರ ಬೀಜಗಳಿಗೆ ಎಲ್ಲ ಕಡೆ ಇರೋರಿಗೆ. ಅದರ ಬೆನ್ನಲ್ಲೇ ಕಲಿಂದಿಯಲ್ಲಿ ಆಗಿರೋ ಈ ಟ್ರೈನ್ ಇನ್ಸಿಡೆಂಟ್ನಲ್ಲಿ ಉಗ್ರ ಆಂಗಲ್ ಹೊರಬರ್ತಾ ಇದೆ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಆಗಲೇ ಹೇಳಿದಾಗೆ ಕಳೆದ 1.5-2 ವರ್ಷಗಳಲ್ಲಿ ಇದ್ದಕ್ಕಿದ್ದಂತೆ ರೈಲ್ವೆ ಅಪಘಾತಗಳ ಸಂಖ್ಯೆ ಮತ್ತೆ ಗ್ರಾಫ್ ಮೇಲಕ್ಕೆ ಹೋಗಿದೆ. ಫುಲ್ ಕಮ್ಮಿಯಾಗಿತ್ತು. ಲಾಸ್ಟ್ 2 ಇಯರ್ಸಲ್ಲಿ ಮತ್ತೆ ಮೇಲಕ್ಕೆ ಹೋಗ್ಬಿಟ್ಟಿದೆ. ಇದರ ಹಿಂದೆ ಉಗ್ರರ ಕೈವಾಡ ಇದೆಯಾ ಅನ್ನೋ ಅನುಮಾನಕ್ಕೆ ಇದು ಕಾರಣ ಆಗ್ತಾ ಇದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ರೈಲು ಅಪಘಾತಗಳು ಜೊತೆಗೆ ಅಪಘಾತ ಆಗಲಿ ಅಂತ ಮಾಡೋ ಪ್ರಯತ್ನಗಳು ಹೆಚ್ಚಾಗಿವೆ. ಆಗಸ್ಟ್ 23 ತಾರೀಕು ಕಾಸ್ಗಂಜ್ ಫರೂಕಾಬಾದ್ ಪ್ಯಾಸೆಂಜರ್ ಟ್ರೈನ್ ಹೋಗೋ ಟ್ರ್ಯಾಕ್ನಲ್ಲಿ ಕಟ್ಟಿಗೆಗಳು ಸಿಕ್ಕಿದ್ವು. ಅದೃಷ್ಟವಶಾತ್ ಅಲ್ಲೂ ಯಾವುದೇ ಅನಾಹುತ ಆಗಿರಲಿಲ್ಲ. ಅದೇ ದಿನ ರಾಜಸ್ಥಾನ ವಂದೇ ಭಾರತ್ ಟ್ರೈನ್ ಚಲಿಸೋ ಟ್ರ್ಯಾಕ್ನಲ್ಲಿ ಸಿಮೆಂಟ್ ಬ್ಲಾಕ್ಗಳನ್ನು ಇಡಲಾಗಿತ್ತು. ಆಗಸ್ಟ್ 17ನೇ ತಾರೀಕು ಸಬರ್ಮತಿ ಎಕ್ಸ್ಪ್ರೆಸ್ ಟ್ರೈನ್ನ ಬಂಡೆಯೊಂದಕ್ಕೆ ಗುದ್ದಿ ಆ ಟ್ರೈನ್ ಹಳಿ ತಪ್ಪಿತ್ತು. 20 ಬೋಗಿಗಳು ಟ್ರ್ಯಾಕ್ ತಪ್ಪಿದ್ವು. ಬೋಲ್ಡರ್ ಕಲ್ಗಳನ್ನಿಡಲಾಗಿತ್ತು. ಜುಲೈ 18ನೇ ತಾರೀಕು ಚಂಡೀಗಢ ದಿಬ್ರುಗಢ ಎಕ್ಸ್ಪ್ರೆಸ್ ಟ್ರೈನ್ ಹೋಗುವಾಗ ದಿಢೀರ್ ಸ್ಫೋಟದ ಶಬ್ದ ಕೇಳಿ ರೈಲು ಹಳಿ ತಪ್ಪಿತ್ತು. ಹೀಗಾಗಿ ಈ ಪ್ರಕರಣಗಳಿಗೂ ಕಾಲಿಂದಿ ಎಕ್ಸ್ಪ್ರೆಸ್ ಪ್ರಕರಣಕ್ಕೂ ಲಿಂಕ್ ಇದೆಯಾ, ಎಲ್ಲವೂ ಉದ್ದೇಶಪೂರ್ವಕ ಕೃತ್ಯನ ಅನ್ನೋ ಆತಂಕಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ವಿಚಾರವಾಗಿ ಮತ್ತೊಂದು ಸ್ಫೋಟಕ ವಿಚಾರ ಹೊರಬಿದ್ದಿದೆ. ಪ್ರಕರಣ ಸಂಬಂಧ NIA ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು. ಅದರಲ್ಲಿ ಯಾವ ದಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ನಡೆಸಲಾಯಿತು ಅದೇ ದಿನ ಬೆಂಗಳೂರಿನ BJP ಕಚೇರಿಯನ್ನು ಉಡಾಯಿಸೋಕೆ ಪ್ಲಾನ್ ಮಾಡಲಾಗಿತ್ತು. ಆದರೆ BJP ಕಚೇರಿ ಒಳ ಹೋಗೋಕೆ ಉಗ್ರರಿಗೆ ಸಾಧ್ಯ ಆಗಿಲ್ಲ. ಅದರಿಂದ ಪ್ಲಾನ್ ವಿಫಲವಾಗಿದೆ. ಹಾಗಾಗಿ ರಾಮೇಶ್ವರಂ ಕೆಫೆಗೆ ತೆರಳಿ ಅಲ್ಲಿ ಸ್ಫೋಟಿಸಲಾಗಿದೆ ಅನ್ನೋದು NIA ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ.
ಅಂದರೆ ಉಗ್ರರ ಮೊದಲ ಟಾರ್ಗೆಟ್ ರಾಮೇಶ್ವರಂ ಕೆಫೆ ಅಲ್ಲ, ಬದಲಿಗೆ ಬಿಜೆಪಿ ಕಚೇರಿಯಾಗಿತ್ತು. ಆದರೆ ಇದು ವಿಫಲವಾದ ಕಾರಣ ಪ್ಲಾನ್ ಬಿ ಅನ್ನುವಂತೆ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ನಡೆಸಲಾಯಿತು ಅನ್ನೋ ಮಾಹಿತಿ ಸಿಕ್ಕಿದೆ. ಆರೋಪಿಗಳಾದ ಮುಜಾವಿರ್ ಹುಸೇನ್ ಶಾಜೀಬ್, ಅಬ್ದುಲ್ ಮತೀನ್ ಅಹಮದ್ ತಾಹಾ, ಮಾಜ್ ಮುನೀರ್ ಅಹಮದ್ ಮತ್ತು ಮುಜಮ್ಮಿಲ್ ಶರೀಫ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ, ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಮತ್ತು ಸ್ಫೋಟಕ ವಸ್ತುಗಳ ಕಾಯ್ದೆಗೆ ಸಂಬಂಧಪಟ್ಟಂತೆ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಆರೋಪ ಪಟ್ಟಿಯನ್ನು ದಾಖಲು ಮಾಡಲಾಗಿದೆ. ಬೆಂಗಳೂರಿನ ವಿಶೇಷ ಎನ್ಐಎ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಮಾಡಿ ಆ ಕೇಸನ್ನ ಮುಚ್ಚಿ ಹಾಕೋಕೆ ಪ್ರಯತ್ನ ಪಟ್ಟಿರೋ ಬಗ್ಗೆ ಖುದ್ದು ನಟ ದರ್ಶನ್ ತಪ್ಪನ್ನ ಒಪ್ಪಿಕೊಂಡಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ದರ್ಶನ್ರ ಈ ಸ್ಟೇಟ್ಮೆಂಟ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಇದರ ಪ್ರಕಾರ, ನಾನು ಶೆಡ್ಗೆ ಬರುವಾಗ ರೇಣುಕಾಸ್ವಾಮಿ ಆಯಾಸಗೊಂಡಿದ್ದ. ನಾನು ಬರೋ ಮೊದಲೇ ಆತನಿಗೆ ಹೊಡೆದಿರೋ ಹಾಗೆ ಕಂಡುಬಂತು. ಪವಿತ್ರಾಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದು ನೀನೇನಾ ಅಂತ ನಾನು ಕೇಳಿದೆ. ಅದಕ್ಕೆ ಅವನು ಹೌದು ನಾನೇ ಅಂತ ಹೇಳ್ದ. ನಂತರ ನಾನು ಅವನಿಗೆ ಚೆನ್ನಾಗಿ ಗುದ್ದಿದೆ, ಕೈಯಿಂದ ಏಟು ಕೊಟ್ಟೆ. ನಂತರ ಕಾರಿಂದ ಪವಿತ್ರಾಳನ್ನ ಕರೆದು ತೋರಿಸ್ದೆ. ಪವಿತ್ರಾಗೆ ತನ್ನ ಚಪ್ಪಲಿ ತೆಗೆದು ಹೊಡೆಯುವಂತೆ ಹೇಳಿದೆ. ಆಗ ಆಕೆ ಕೂಡ ಒಂದೇಟು ಹೊಡೆದ್ಲು. ನಂತರ ಆಕೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಹೇಳಿದಾಗ ರೇಣುಕಾಸ್ವಾಮಿ ಆಕೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾನೆ. ಪವಿತ್ರ ಹೆದರ್ಕೊಂಡು ಹಿಂದಕ್ಕೆ ಹೋದ್ಲು. ಆಗ ನಾನು ಆಕೆಯನ್ನ ಕಾರಿನ ಬಳಿ ಬಿಡುವಂತೆ ಪ್ರದೋಷ್ಗೆ ಹೇಳಿದೆ. ಆಮೇಲೆ ಪವಿತ್ರಾಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ ಹಾಗೆ ಇನ್ನು ಯಾರ್ಯಾರಿಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಾನೆ ಅಂತ ಚೆಕ್ ಮಾಡುವಂತೆ ಪವನ್ಗೆ ಹೇಳಿದೆ. ಆಗ ರೇಣುಕಾಸ್ವಾಮಿ ಹಲವರಿಗೆ ಈ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡಿ ಕೆಟ್ಟ ಫೋಟೋಗಳನ್ನು ಕಳಿಸಿರೋ ಬಗ್ಗೆ ಗೊತ್ತಾಯಿತು. ಅನೇಕ ಚಲನಚಿತ್ರ ನಟಿಯರಿಗೆ ಕೆಟ್ಟದಾಗಿ ಮೆಸೇಜ್ ಕೂಡ ಮಾಡಿದ್ದಾನೆ. ಆಗ ಮತ್ತೆ ರೇಣುಕಾಸ್ವಾಮಿಗೆ ಬೈದು ಒದ್ದಿದ್ದೇನೆ ಅಂತ ದರ್ಶನ್ ಹೇಳ್ಕೊಂಡಿದ್ದಾರೆ. ಎಷ್ಟು ದಿನ ದರ್ಶನ್ ಹೊಡೆದಿಲ್ಲ, ಅವರ ಗ್ಯಾಂಗ್ ಮಾತ್ರ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡ್ತು ಅಂತೆಲ್ಲ ಒಂದಷ್ಟು ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋ ಪ್ರಯತ್ನ ನಡೀತಾ ಇತ್ತು. ಇದೀಗ ಖುದ್ದು ದರ್ಶನ್ ಅವರೇ ಒಪ್ಕೊಂಡಿರೋದು, ಚಾರ್ಜ್ ಶೀಟ್ನಲ್ಲಿ ಅದನ್ನು ಉಲ್ಲೇಖ ಮಾಡಿರೋದು ದೊಡ್ಡ ಬೆಳವಣಿಗೆ ಈ ಕೇಸ್ನಲ್ಲಿ. ಇನ್ನು ಪ್ರಕರಣ ಸಂಬಂಧ ಇದೀಗ ನಟ ದರ್ಶನ್ ಹಾಗೂ ಅವರ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಿಸಲಾಗಿದೆ. ಸೆಪ್ಟೆಂಬರ್ 12ನೇ ತಾರೀಕಿನವರೆಗೆ ದರ್ಶನ್ ಜೈಲಿನಲ್ಲಿ ಇರಬೇಕಾಗತ್ತೆ. ಇನ್ನು ಪ್ರಕರಣದ ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ ಎಲ್ಲವನ್ನ ಕೋರ್ಟ್ಗೆ SPC ಪ್ರಸನ್ನ ಕುಮಾರ್ ಸಲ್ಲಿಸಿದ್ದಾರೆ. ಡಿಜಿಟಲ್ ಎವಿಡೆನ್ಸ್ ಅನ್ನ 2 ವಾರದಲ್ಲಿ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಏನೋ ಮಧ್ಯಾಹ್ನದ ವೇಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಸೇರಿ ಪ್ರಕರಣದ ಆರೋಪಿಗಳ ವಿಚಾರಣೆ ನಡೆಸಲಾಗಿದೆ. ಏನೋ ಚಾರ್ಜ್ ಶೀಟ್ನಲ್ಲಿರೋ ಗೌಪ್ಯ ಮಾಹಿತಿಯನ್ನ ಮಾಧ್ಯಮಗಳು ಪ್ರಸಾರ ಮಾಡದಂತೆ ಕೋರಿ ದರ್ಶನ್ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಈ ಸಂಬಂಧ ಮಾಧ್ಯಮಗಳಿಗೆ ನಿರ್ಬಂಧ ಹೇರುವಂತೆ ದರ್ಶನ್ ಪರ ವಕೀಲರು ಕೋರ್ಟ್ಗೆ ರಿಟ್ ಹಾಕಿದ್ದಾರೆ. ಅಂದಹಾಗೆ ಪ್ರಕರಣ ಸಂಬಂಧ ಪೊಲೀಸರು ಬರೋಬ್ಬರಿ 4,000 ಪುಟಗಳ ದೋಷಾರೋಪ ಪಟ್ಟಿಯನ್ನ ಬೆಂಗಳೂರಿನ 24ನೇ ACMM ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ದಕ್ಷಿಣ ಆಫ್ರಿಕನ್ ರಾಷ್ಟ್ರಗಳನ್ನು ಕಾಡ್ತಾ ಇರೋ ಮಂಕಿ ಪಾಕ್ಸ್ ಇದೀಗ ಭಾರತಕ್ಕೂ ಕಾಲಿಟ್ಟಿದೆ. ಮಂಕಿ ಪಾಕ್ಸ್ ಪ್ರಕರಣ ಒಂದು ಕನ್ಫರ್ಮ್ ಆಗಿದೆ ಭಾರತದಲ್ಲಿ. ಆದರೆ ಭಾರತದಲ್ಲಿ ಕನ್ಫರ್ಮ್ ಆಗಿರೋ ಕೇಸ್ ಮಾತ್ರ ಬೇರೆ ವೇರಿಯಂಟ್. ಆಫ್ರಿಕಾ ದೇಶಗಳಲ್ಲಿ ಕಂಡು ಬಂದಂತಹ ವಿಶ್ವ ಆರೋಗ್ಯ ಸಂಸ್ಥೆ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ ಘೋಷಣೆ ಮಾಡಿದ ಮಂಕಿ ಪಾಕ್ಸ್ ವೇರಿಯಂಟ್ ಇದಲ್ಲ. ಸದ್ಯ ಈ ಪೇಷಂಟ್ ಅನ್ನ ಐಸೋಲೇಟ್ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ. ಅಂದಹಾಗೆ ಈ ರೋಗಿಯಲ್ಲಿ ಮಂಕಿ ಪಾಕ್ಸ್ ಇರೋದು ನಿನ್ನೆವರೆಗೂ ಕನ್ಫರ್ಮ್ ಆಗಿರಲಿಲ್ಲ. ಅದಕ್ಕಾಗಿ ಚೆಕ್ ಮಾಡಲಾಗ್ತಾ ಇತ್ತು. ಆದ್ರೀಗ ಈ ಕೇಸ್ ಕನ್ಫರ್ಮ್ ಆಗಿದೆ. ಈ ಸಂಬಂಧ ಕೇಂದ್ರ ಸರ್ಕಾರ ಇದೀಗ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುತ್ತೋಲೆ ಹೊರಡಿಸಿದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಅಪೂರ್ವ ಚಂದ್ರ ಈ ಅಡ್ವೈಸರಿಯನ್ನ ಜಾರಿ ಮಾಡಿದ್ದಾರೆ. DCM DK ಶಿವಕುಮಾರ್ ಅಮೆರಿಕಗೆ ಭೇಟಿ ಕೊಡ್ತಾರೆ. ಅಮೆರಿಕ ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ಹಾಗೂ ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮರನ್ನ ಮೀಟ್ ಮಾಡ್ತಾರೆ ಅಂತೆಲ್ಲ ಸುದ್ದಿಯಾಗಿತ್ತು. ಇದೀಗ DKಶಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಕಮಲಾ ಹ್ಯಾರಿಸ್ ಆಗಲಿ ಬರಾಕ್ ಒಬಾಮಾ ಆಗಲಿ ಮೀಟ್ ಮಾಡೋಕ್ಕೆ ಅಮೆರಿಕಾಗೆ ಹೋಗ್ತಿಲ್ಲ, ಅದೆಲ್ಲ ಸುಳ್ಳು. ನಾನು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇರೋದು. ಸೆಪ್ಟೆಂಬರ್ 15 ತನಕ ಅಲ್ಲಿರ್ತೀನಿ. ನನ್ನ ಪರ್ಸನಲ್ ಟ್ರಿಪ್ ರೀ. ವೈಸ್ ಪ್ರೆಸಿಡೆಂಟು ಮಾಜಿ ಪ್ರೆಸಿಡೆಂಟ್ ಎಲ್ಲ ಮೀಟ್ ಆಗ್ತಿಲ್ಲ ಅಂತ DK ಹೇಳಿದ್ದಾರೆ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ಇದೀಗ FIR ಆಗಿದೆ. CM ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟಿಸಿ ಅವರ ಪ್ರತಿಕೃತಿಗೆ ಚಪ್ಪಲಿ ಏಟು ಹಾಗೂ ಬೆಂಕಿ ಹಚ್ಚಿದ ಕೇಸ್ಗೆ ಸಂಬಂಧಪಟ್ಟಂತೆ ಯಶ್ಪಾಲ್ ಸುವರ್ಣ ಸೇರಿ 11 ಬಿಜೆಪಿ ಮುಖಂಡರ ವಿರುದ್ಧ FIR ಆಗಿದೆ. ಇತ್ತೀಚೆಗೆ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಉಡುಪಿಯ ಕುಂದಾಪುರದ ಸರ್ಕಾರಿ PU ಕಾಲೇಜಿನ ಪ್ರಾಂಶುಪಾಲ BG ರಾಮಕೃಷ್ಣ ಅವರಿಗೆ ಬೆಸ್ಟ್ ಪ್ರಿನ್ಸಿಪಲ್ ಅವಾರ್ಡ್ ಕೊಡಲಾಗಿತ್ತು. 2021-22ರ ಹಿಜಾಬ್ ಕೇಸ್ನಲ್ಲಿ ಇವರು ಗುರುತಿಸಿಕೊಂಡಿರುವುದಕ್ಕೆ ನಂತರ ರಾಜ್ಯ ಸರ್ಕಾರ ಈ ಆದೇಶವನ್ನು ಹೋಲ್ಡ್ನಲ್ಲಿಟ್ಟಿತ್ತು ಅಂತ ವಿವಾದ ಆಗಿತ್ತು. ಈ ಸಂಬಂಧ ಮಣಿಪಾಲದಲ್ಲಿ ಸೆಪ್ಟೆಂಬರ್ 6ನೇ ತಾರೀಕು ಪ್ರತಿಭಟನೆ ವೇಳೆ ಈ ಘಟನೆಯಾಗಿತ್ತು. ಮಹತ್ವದ ಬೆಳವಣಿಗೆಯಲ್ಲಿ ಸುಪ್ರೀಂ ಕೋರ್ಟ್ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಕೊಡುವ ಪ್ರಕರಣದಿಂದ ದೂರ ಸರಿದಿದೆ. ಗಾಜಾದಲ್ಲಿ ಯುದ್ಧ ನಿರತ ಇಸ್ರೇಲ್ಗೆ ಭಾರತ ಆಯುಧ ಕೊಡ್ತಾ ಇದೆ, ಇದನ್ನು ನಿಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಸೇರಿದ ಹಾಗೆ ಒಂದಷ್ಟು ಮಂದಿ ಅರ್ಜಿಯನ್ನು ಸಲ್ಲಿಸಿದರು. ಆದರೆ CJI ನೇತೃತ್ವದ 3 ನ್ಯಾಯಾಧೀಶರ ಪೀಠ
ವಿದೇಶಾಂಗ ವಿಚಾರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಕೋರ್ಟ್ ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ. ಇನ್ಶೂರೆನ್ಸ್ ಪ್ಲಾನ್ಗಳ ಮೇಲೆ GSTಯನ್ನ ಕಮ್ಮಿ ಮಾಡಬೇಕು ಅಂತ ಚರ್ಚೆ ನಡೀತಿರೋ ಹೊತ್ತಲ್ಲೇ GST ಕೌನ್ಸಿಲ್ನ ಮೀಟಿಂಗ್ ನಡೆದಿತ್ತು. ಈ GST ಕೌನ್ಸಿಲ್ನಲ್ಲಿ ಈ ಕ್ಷಣಕ್ಕೆ ಬರ್ತಿರೋ ಮಾಹಿತಿ ಪ್ರಕಾರ ಹೆಲ್ತ್ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳ ಮೇಲೆ, ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳ ಮೇಲೆ GSTದು ಏನು ಮಾಡಬೇಕು, ಯಾವ ಸ್ಲ್ಯಾಬ್ ಇರಬೇಕು ರೇಟ್ ಅಂತ ಡಿಸೈಡ್ ಮಾಡೋಕೆ ಮಂತ್ರಿಗಳ ಒಂದು ಕಮಿಟಿಯನ್ನು ರಚಿಸಿ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಮಂತ್ರಿಗಳ, ಈ ಸಚಿವರ ಈ ಸಮಿತಿ ಏನಿದೆ ಅವರು ಇದ್ರ ಬಗ್ಗೆ ಚೆಕ್ ಮಾಡ್ತಾರೆ ಏನು ಮಾಡಬೇಕು ನೆಕ್ಸ್ಟ್ ಅಂತ ಹೇಳಿ. ಒಟ್ಟಲ್ಲಿ ಪಕ್ಷಾತೀತವಾಗಿ ಒಂದು ಒಮ್ಮತ ಇದೆ ಇದ್ರ ಬಗ್ಗೆ ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ. ಯಾವ ಸ್ಲ್ಯಾಬಿಗೆ ಹೋಗಬೇಕು, ಯಾವ ಥರದಲ್ಲಿ ಮಾಡಬೇಕು, ಎಲ್ಲರಿಗೂ ಮಾಡಬೇಕಾ, ಎಲ್ಲ ಪ್ಲಾನ್ಗಳಿಗೂ ಮಾಡಬೇಕಾ, ಅಥವಾ ಬಡವರು ಮತ್ತು ಮಧ್ಯಮ ವರ್ಗದವರು ತಗೊಳ್ಳೋ ಸಣ್ಣ ಸಣ್ಣ ಪ್ಲಾನ್ಗಳಿಗೆ ಕಮ್ಮಿ ಇಟ್ಟು ಶ್ರೀಮಂತರು ತೆಗೆದುಕೊಳ್ಳೋ ದೊಡ್ಡ ದೊಡ್ಡ ಪ್ಲಾನ್ಗಳಿಗೆ, ಇನ್ಶೂರೆನ್ಸ್ ಪ್ಲಾನ್ಗಳಿಗೆ ಜಾಸ್ತಿ ಇಡಬೇಕಾ, ಇದ್ರ ಬಗ್ಗೆ ನೆಕ್ಸ್ಟ್ ಡಿಸಿಷನ್ ಇವ್ರು ಮಾಡಬೇಕಾಗತ್ತೆ. ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಮತ್ತು ಹತ್ಯೆ ಕೇಸ್ನಲ್ಲಿ ಡಾಕ್ಟರ್ಗಳು ಪ್ರತಿಭಟನೆ ಮಾಡ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ಗಳ ಪ್ರತಿಭಟನೆಯಿಂದಾಗಿ 23 ರೋಗಿಗಳ ಪ್ರಾಣ ಹೋಗಿದೆ ಅಂತ ಪಶ್ಚಿಮ ಬಂಗಾಳ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೇಳಿದೆ. ಅದಕ್ಕೆ ಸೆಪ್ಟೆಂಬರ್ 10ರ 5 ಗಂಟೆ ಒಳಗೆ ಪ್ರತಿಭಟನೆಯಲ್ಲಿರೋ ಎಲ್ಲ ವೈದ್ಯರು ವಾಪಸ್ ತಮ್ಮ ಕರ್ತವ್ಯಕ್ಕೆ ಹಾಜರಾಗುವಂತೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಅದಾದ್ಮೇಲೂ ವೈದ್ಯರು ಪ್ರತಿಭಟನೆ ಮಾಡ್ತಾ ಕೂತ್ಕೊಂಡ್ರೆ ಅವರ ವಿರುದ್ಧ ರಾಜ್ಯ ಸರ್ಕಾರಗಳು ಕ್ರಮ ತೆಗೆದುಕೊಳ್ಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಹರಿಯಾಣ ವಿಧಾನಸಭಾ ಚುನಾವಣೆ ಹತ್ತಿರ ಆಗ್ತಾ ಇದ್ದು ಇದೀಗ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಯ ಮೈತ್ರಿ ಮಾತುಕತೆ ವಿಫಲ ಆಗ್ತಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಆಪ್ ಮತ್ತು ಕಾಂಗ್ರೆಸ್ ಸೀಟು ಹಂಚಿಕೆಯಲ್ಲಿ ಒಮ್ಮತಕ್ಕೆ ಬರೋಕೆ ಫೇಲ್ ಆಗಿವೆ. ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿದ್ದ INDIA ಬ್ಲಾಕ್ನ ಮಿತ್ರ ಪಕ್ಷಗಳು ಹರಿಯಾಣ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತಿದೆ. ಅಂದಹಾಗೆ ಕನಿಷ್ಠ 10 ಸೀಟ್ಗಳಲ್ಲಿ ಸ್ಪರ್ಧಿಸೋಕೆ ಬಯಸ್ತಿರೋ ಆಮ್ ಆದ್ಮಿ ಪಾರ್ಟಿಗೆ 3ಕ್ಕಿಂತ ಜಾಸ್ತಿ ಸೀಟ್ ಹಂಚೋಕೆ ಕಾಂಗ್ರೆಸ್ ರೆಡಿ ಇಲ್ಲ. ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಿದ್ದು ಭಾರತ ಬಾಂಗ್ಲಾ ನಡುವಿನ ಸಂಬಂಧ ದಿನೇ ದಿನೇ ಹದಗೆಡ್ತಾ ಇದೆ. ಇದೀಗ ಅದಾನಿ ಗ್ರೂಪ್ ವಿದ್ಯುತ್ ಬಾಕಿ ನೀಡಿಲ್ಲ ಅಂತ ಮೊಹಮ್ಮದ್ ಯೂನಿಸ್ ನೇತೃತ್ವದ ಬಾಂಗ್ಲಾ ಸರ್ಕಾರಕ್ಕೆ ವಾರ್ನ್ ಮಾಡಿದೆ. $500 ಮಿಲಿಯನ್ ಅಂದರೆ 4.1 ಸಾವಿರ ಕೋಟಿ ರೂಪಾಯಿ ಕೊಟ್ಟಿಲ್ಲ, ಬಾಕಿ ಇಟ್ಕೊಂಡಿದ್ದೀರಾ ಅಂತ ಕಿಡಿಕಾರಿದೆ. ಬಾಂಗ್ಲಾ ಸರ್ಕಾರದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ, ಬಾಕಿ ಹಣ ಬರಬೇಕಾಗಿದ್ರೂ ಕರೆಂಟ್ ನಿಲ್ಲಿಸಿಲ್ಲ, ಕೊಡ್ತಾ ಇದ್ದೀವಿ ಅಂತ ಅದಾನಿ ಗ್ರೂಪ್ ಹೇಳಿದೆ. ಅಂದಹಾಗೆ ಜಾರ್ಖಂಡ್ನ ಗೊಡ್ಡಾದಲ್ಲಿರೋ ವಿದ್ಯುತ್ ಘಟಕದಿಂದ ಬಾಂಗ್ಲಾದೇಶಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ವಿದ್ಯುತ್ತನ್ನು ಸರಬರಾಜು ಮಾಡಲಾಗ್ತಾ ಇದೆ. ಬಾಂಗ್ಲಾದಲ್ಲಿ ಟೀಕೆ ಸ್ವಲ್ಪ ಕಾಸ್ಟ್ಲಿ ಆಯಿತು ಈ ಕರೆಂಟ್ ಅಂತ ಅಲ್ಲಿನ ಆಕ್ಟಿವಿಸ್ಟ್ಗಳೆಲ್ಲ ಈ ಹಿಂದೆ ಟೀಕೆ ಮಾಡಿದ್ರು ಈ ಡೀಲನ್ನು. ಇತ್ತೀಚೆಗೆ ಗುಜರಾತ್ನಲ್ಲಿ ಭಾರಿ ಮಳೆಯಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತು. ಇದರ ಬೆನ್ನಲ್ಲೇ ಗುಜರಾತ್ನಲ್ಲಿ ವಿಚಿತ್ರವಾದ ಜ್ವರ ಜನರನ್ನ ಕಾಡೋಕೆ ಶುರುವಾಗಿದೆ. ಈ ಜ್ವರಕ್ಕೆ ಗುಜರಾತ್ನ ಕಚ್ ಪ್ರದೇಶದಲ್ಲಿ ಕನಿಷ್ಠ 12 ಮಂದಿ ಮೃತಪಟ್ಟಿದ್ದಾರೆ. ಈ ಜ್ವರಕ್ಕೆ ಏನು ಕಾರಣ ಅಂತ ಏನೂ ಕೂಡ ಗೊತ್ತಾಗಿಲ್ಲ. ನ್ಯೂಮೋನಿಯಾ ಸೋಂಕಿನಿಂದ ಹಿಂಗಾಗ್ತಿರ್ಬೋದು ಅಂತ ಈಗ ಅಂದಾಜು ಮಾಡ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂಥರ ಹೇಳ್ತಿದ್ದಾರೆ. ಇದು H1N1, ಸ್ವೈನ್ ಫ್ಲೂ, ಮಲೇರಿಯಾ, ಡೆಂಗ್ಯೂ ಎಲ್ಲ ಥರದ ಲಕ್ಷಣಗಳು ಇದರಲ್ಲಿ ಕಾಣಿಸ್ತಾ ಇದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿನ ಸ್ಥಳೀಯರು ಮತ್ತು ಸರ್ಕಾರ ಈಗ ಚಿಂತೆಗೀಡಾಗಿದ್ದಾರೆ. ಭಾರತೀಯ ಷೇರುಪೇಟೆ ಸ್ವಲ್ಪ ಚೇತರಿಸಿಕೊಳ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 376 ಪಾಯಿಂಟ್ಸ್ ಜಾಸ್ತಿ ಆಯಿತು, 81,560ಕ್ಕೆ ಬಂತು. ನಿಫ್ಟಿ 84 ಪಾಯಿಂಟ್ಸ್ ಗಳಿಸಿ 24,936ಕ್ಕೆ ತಲುಪಿತು. ICICI ಬ್ಯಾಂಕ್, ITC, HDFC ಬ್ಯಾಂಕ್ ಮತ್ತು ಹಿಂದೂಸ್ತಾನ್ ಯೂನಿಲಿವರ್ ಸ್ಟಾಕ್ಗಳಿಂದ ಷೇರುಪೇಟೆಗೆ ಬೂಸ್ಟ್ ಸಿಕ್ಕಿದೆ. ಆದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಲಾಸ್ ಮಾಡಿಕೊಂಡ್ವು. ಮುಂದಿನ ವಾರ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ನ ಬಡ್ಡಿದರ ಕಡಿತದ ಮೇಲೆ ಹೂಡಿಕೆದಾರರು ಫೋಕಸ್ ಮಾಡ್ತಾ ಇದ್ದಾರೆ. ಅದರಿಂದ ಮಾರುಕಟ್ಟೆ ತಕ್ಕ ಮಟ್ಟಿಗೆ ಚೇತರಿಸಿಕೊಂಡಿದೆ ಅಷ್ಟೇ, ಪೂರ್ತಿ ಅಲ್ಲ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಯಾವುದೇ ಬದಲಾವಣೆ ಇಲ್ಲದೆ $83.95 ಇತ್ತು. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $553 ಕಮ್ಮಿಯಾಗಿ $71,378 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $510 ಕಮ್ಮಿಯಾಗಿ $60,380 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ $1,858 ಕಮ್ಮಿಯಾಗಿ $81,480 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.